ಮೆಣಸಿನಕಾಯಿಗಳೆಲ್ಲ ನಾನು ನೋಡಿ ಬಾ ಬಾ ಅಂತ ಕೈ ಮಾಡಿ ಕರ್ತಿದ್ವಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬ ಯಾರಿಗೆ ಪವರ್ ಅಂದ್ರೆ ಇದೆ ಅಂತ. ಕೆಂಪು ಮೆಣಸಿನಕಾಯಿ ರಾಶಿಗಳು ನೋಡಕ್ಕೆ ಎಷ್ಟು ಚಂದವೋ, ಹತ್ತಿರ ಹೋದ್ರೆ ಅಷ್ಟೇ ಡೇಂಜರ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನೀವು ಎಷ್ಟೇ ಸ್ಟ್ರಾಂಗ್ ಇರಿ, ಇಲ್ಲಿಗೆ ಬಂದ್ರೆ ಸಾಕು, ನೀವು ಸೀನ್ಲೇಬೇಕು. ನಮಸ್ಕಾರ ದೇವ್ರು, ಇವತ್ತು ನಾನಿದ್ದೀನಿ ಬ್ಯಾಡಿಗೆ ಮಾರ್ಕೆಟ್ ಇಲ್ಲಿಗೆ ಬರೋಕ್ಕೂ ಮುಂಚೆ ನನಗೆ ಒಂದು ಕನಸು ಬಿದ್ದಿತ್ತು. ಈ ಮೆಣಸಿನಕಾಯಿಗಳೆಲ್ಲ ನಾನು ನೋಡಿ ಬಾ ಬಾ ಅಂತ ಕೈ ಮಾಡಿ ಕರ್ತಿದ್ವಿ. ಕಂಗ್ರ್ಯಾಚುಲೇಷನ್ ಬ್ರದರ್. ನಾನು ಪಾಪ ಪ್ರೀತಿಲಿ ಕರ್ತೀವಂತ ಹತ್ತಿರ ಹೋದ್ಮೇಲೆ ಗೊತ್ತಾಗಿತ್ತು ಅವನು ಕಡ್ದಿದ್ದು ಘಾಟ್ ಭಾಳ ಐತಿ, ಓಡಿ ಹೋಗಂತ ಕಿಂಡಲ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ಅಯ್ಯೋ ಅನ್ಕೊಂಡಂಗೆ ಆಯ್ತು. ರೋಡ್ ಹಂಪ್ಸ್ ಕೂಡ ನನ್ನ ನೋಡಿ ನಗ್ತಾ ಇತ್ತು. ಆಮೇಲೆ ನನ್ಗೆ ಗೊತ್ತಾಗಿದ್ದು ಒಂದೇ, ಅಬ್ಬಬ್ಬ ಬ್ಯಾಡಿಗೆ ಪವರ್ ಅಂದ್ರೆ ಇದೆ ಅಂತ. ಬ್ಯಾಡಿಗೆ ಅಂದ್ರೆ ಬರೀ ಕಾಟ್ ಅನ್ಕೊಟ್ರೆ ಅದಕ್ಕೆ ತಪ್ಪು. ಈ ಕಾಟಿನಿಂದಿರೋ ಗಮ್ಮತ್ತು ಮತ್ತೆ ನಮ್ಮ ಅನ್ನದ ಹತ್ರ ತಾಕತ್ತು ಏನಂತ ಇವತ್ತು ತೋರಿಸ್ತೀನಿ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಕಾರಣ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡದೆ ಹೋದ್ರೆ ಈ ಕಾಟಿನ ಮೆಣಸಿನಕಾಯಿ ನಿಮ್ಮನ್ನು ಬಿಡಲ್ಲ ನೋಡಿ. ಕೆಂಪು ಮೆಣಸಿನಕಾಯಿ ರಾಶಿಗಳು ನೋಡಕ್ಕೆ ಎಷ್ಟು ಚಂದವೋ, ಹತ್ತಿರ ಹೋದ್ರೆ ಅಷ್ಟೇ ಡೇಂಜರ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನೀವು ಎಷ್ಟೇ ಸ್ಟ್ರಾಂಗ್ ಇರಿ, ಇಲ್ಲಿಗೆ ಬಂದ್ರೆ ಸಾಕು, ನೀವು ಸೀನ್ಲೇಬೇಕು. ಯಾಕಂದ್ರೆ ನಿಮಗೆ ತುಂಬಾ ದಿನ ಕೆಮ್ಮು ಬರ್ತಿಲ್ಲ ಅಂದ್ರೆ ಇಲ್ಲಿಗೆ ಬನ್ನಿ, ನಿಮ್ಮ ಲಂಗ್ಸ್ ಫುಲ್ ಕ್ಲಿಯರ್ ಆಗುತ್ತೆ. ಸ್ನೇಹಿತರೆ, ಈ ಘಾಟಿನ ಹಿಂದೆ ಒಬ್ಬ ರೈತನ ಕಣ್ಣೀರು ಮತ್ತು ಬೆವರಿದೆ ಅನ್ನೋದನ್ನ ನಾವು ಯಾವತ್ತೂ ಮರೆಯಬಾರದು. ನಾವಿಲ್ಲಿ ಒಂದು ನಿಮಿಷ ನಿಲ್ಲೋಕೆ ಕಷ್ಟಪಡ್ತೀವಿ, ಆದರೆ ನಮ್ಮ ರೈತ ಇದನ್ನ ಬೆಳೆಯೋಕೆ ಹೊಲದಲ್ಲಿ ಎಷ್ಟು ಕಷ್ಟಪಟ್ಟಿರ್ಬೇಡ. ರಾತ್ರಿ ಇಡೀ ನಿದ್ದೆ ಬಿಟ್ಟು ಮಣ್ಣಲ್ಲಿ ಮಣ್ಣಾಗಿ ಬೆಳೆದು ಬೆಳೆ ಇದು. ರೈತ ಹತ್ತರೆ ಜಗತ್ತೇ ಆಳುತ್ತೆ, ರೈತ ನಕ್ಕರೆ ಮಾತ್ರ ನಮ್ಗೆಲ್ಲ ಊಟ. ಬ್ಯಾಡಿಗೆ ಮಾರ್ಕೆಟ್ ಅಂದ್ರೆ ನಮ್ಮ ರೈತರ ಹೆಮ್ಮೆಯ ಸಾಮ್ರಾಜ್ಯ. ನನ್ಗೆ ಇಲ್ಲಿ ಇನ್ನೊಂದು ಆಶ್ಚರ್ಯ ಏನಪ್ಪಾ ಅಂದ್ರೆ, ಇಲ್ಲಿ ಕೆಲಸ ಮಾಡೋರು ಕೆಲಸಗಾರರದು ಏನಪ್ಪಾ ಅಂತೀನಂದ್ರೆ, ನಾವಿಲ್ಲಿ ಒಂದು ನಿಮಿಷ ನಿಲ್ಲೋಕೆ ಕಷ್ಟಪಡ್ತಿದೀವಿ, ಆದ್ರೆ ಇಲ್ಲಿ ದಿನವಿಡೀ ಕೆಲಸ ಮಾಡೋ ಹಮಾಲಿ ಅಣ್ಣಂದಿರು ಅದು ನಮ್ಮ ಅಕ್ಕ ತಂಗಿಯರು ದೂರದ ಊರಿಂದ ಬಂದು ತುಂಬುರಿತಾರೆ. ಇವರಿಗೆಲ್ಲ ಒಂದು ಸಲಾಮ್ ಕೊಡ್ಬೇಕು. ಯಾಕಂದ್ರೆ ಇವ್ರು ಮಾಡೋ ಕೆಲಸ ಎನ್ಸಿದ್ರೆ ನನಗೆ ರುಚಿ ಕೊಡೋ ಕಾರಣನೇ ಬಂದಾಗುತ್ತೆ. ಆದ್ರೆ ಈ ಮಾರ್ಕೆಟ್ಗೆ ಸಾವಿರಾರು ಕುಟುಂಬಗಳಿಗೆ ಆಸರೆ ಆಗಿದೆ. ಇವರು ನಿಜವಾದ ಸೂಪರ್ ಹೀರೋಗಳು. ಸ್ನೇಹಿತರೆ, ಇಷ್ಟೊಂದು ರಾಶಿ ರಾಶಿ ಮೆಣಸಿನಕಾಯಿ ಎಲ್ಲಿಂದ ಬರುತ್ತೆ ಅಂದ್ರೆ ಇದು ಖಂಡಿತಲ್ಲ. ನಮ್ಮ ಹಾವೇರಿ, ಧಾರವಾಡ, ಗದಗ, ಬಳ್ಳಾರಿ, ರಾಯಚೂರು, ಕೊಪ್ಪಳ ಜಿಲ್ಲೆಗಳಿಂದ ರೈತರು ಇಲ್ಲಿಗೆ ಬರ್ತಾರೆ. ಅಷ್ಟೇ ಯಾಕೆ, ಪಕ್ಕದ ಆಂಧ್ರ ಪ್ರದೇಶದ ಗುಂಟೂರು ಮತ್ತು ತೆಲಂಗಾಣದ ಕೆಲವೊಂದು ಭಾಗಗಳಿಂದಲೂ ಇಲ್ಲಿ ಮೆಣಸಿನಕಾಯಿ ಲೋಡ್ ಬರುತ್ತೆ. ಅದಕ್ಕೆ ಇದು ಏಷ್ಯಾದಲ್ಲಿ ನಂಬರ್ 1 ಮಾರುಕಟ್ಟೆ ಆಗಿರೋದು. ಇದರಲ್ಲಿರೋ ಓಲಿಯೋ ರೀಸನ್ ಅನ್ನೋ ಅಂಶವನ್ನು ತೆಗೆದು ವಿದೇಶಗಳಲ್ಲಿ ಲಿಪ್ಸ್ಟಿಕ್, ನೇಲ್ ಪಾಲಿಶ್, ಫುಡ್ ಕಲರಿಂಗ್ ಏಜೆಂಟ್ ಆಗಿ ಬಳಸ್ತಾರೆ. ಹಾಗೆ ನಾವು ತಿನ್ನೋಕೆ ಮತ್ತೆ ಮಸಾಲಾ ಪದಾರ್ಥಗಳು ಬಳಸ್ತಾರೆ. ನೀವು ಹಚ್ಚೋ ಕೆಂಪು ಲಿಪ್ಸ್ಟಿಕ್ ಹಿಂದೆ ನಮ್ಮ ಬ್ಯಾಡಿಗೆ ಇರ್ತದೆ ಅವರಿಗೆ ಅಂತ ನಮ್ಮ ಹೆಮ್ಮೆ ಅಲ್ವಾ? ಇದು ನಮ್ಮ ಬ್ಯಾಡಿಗೆ ಘಾಟ್ ಜಗತ್ತಿನ ಸೌಂದರ್ಯವನ್ನು ಮತ್ತು ರುಚಿಯನ್ನು ಹೆಚ್ಚಿಸುತ್ತದೆ. ಸೊ ಫೈನಲಿ ಬ್ಯಾಡಿಗೆ ಮಾರ್ಕೆಟ್ ಅಂದ್ರೆ ಬರೀ ಘಾಟ್ ಅಷ್ಟೇ ಅಲ್ಲ, ಇಲ್ಲಿ ಬದುಕಿದೆ, ನಗುವಿದೆ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಕಣ್ಣಲ್ಲಿ ನೀರು ಬರ್ತಿದೆ, ನಾನು ಹೋಗಿ ಮೊದಲು ಮುಖ ತಗೊಂತೀನಿ. ಮರೆಯದೆ ನನ್ನ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಕರ್ನಾಟಕ.